ನಮಸ್ತೆ. ತುಂಬ ಸಮಯದಿಂದ ಒಂದು ಟ್ರಿಪ್ಪಿಗೆ ಹೋಗಬೇಕು ಅಂತ ಅನ್ಕೊಳ್ತಿದ್ವಿ. ಆದರೆ ಈ ವರ್ಷ ಅದು ಕೂಡ ಈಡೇರಿತು ಯಾವುದೇ ಒಂದು ಅಡೆತಡೆಗಳೆಲ್ಲ ಇಲ್ಲದೆ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೋಸ್ಟಗ ಶಿಲ್ಪಾ ಫ್ರಮ್ ಮ್ಯಾಂಗ್ಳೂರ್. ನಾವು ನಮ್ಮ ಆಫೀಸ್ ಫ್ರೆಂಡ್ಸ್ ಜೊತೆಗೆ ಒಂದು ಟ್ರಿಪ್ಪಿಗೆ ಹೋದದ್ದು. ತುಂಬ ಸಮಯದಿಂದ ಅನ್ಕೊಳ್ತಿದ್ವಿ ಹೋಗಬೇಕು ಅಂತ. ಇನ್ನು ಲಾಸ್ಟ್ ಇಯರ್ ಆಗಿ ಈ ಇಯರ್ ಕೂಡ ವೇಸ್ಟ್ ಆಗಬಾರ್ದು ಅಂತ ಜನವರಿ ಸ್ಟಾರ್ಟಿಂಗಲ್ಲಿ ನಾವು ಟ್ರೈನ್ ಟಿಕೆಟ್ ಬುಕಿಂಗ್ ಮಾಡಿದ್ವಿ. ವೀಕೆಂಡ್ ಕಾರಣ ನಮ್ಮ ಟ್ರೈನ್ ಟಿಕೆಟ್ ಪೆಂಡಿಂಗ್ ಲಿಸ್ಟಲ್ಲಿತ್ತು. ಬಟ್ ನಾವು ಹೋಗೋದು ಕನ್ಫರ್ಮ್ ಆಯಿತು, ನಮ್ಮ ಟಿಕೆಟ್ ಕೂಡ ಕನ್ಫರ್ಮ್ ಆಯಿತು. ಫಸ್ಟ್ ಟೈಮ್ ನಮ್ಮ ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟ್ಗೆ ಹೋಗುವ ಅಂತ ನಾವು ಆಫೀಸ್ ಫ್ರೆಂಡ್ ಜೊತೆಗೆ ಹೊರಟಿದ್ದೇವೆ. ಇನ್ನು ಟ್ರೈನಲ್ಲಿ ಹೋಗೋದಂದ್ರೆ ನಂಗಂತೂ ತುಂಬಾ ಖುಷಿ. ಯಾಕೆಂದರೆ ಅಪರೂಪಕ್ಕೆ ನಾವು ಟ್ರೈನಲ್ಲಿ ಹೋಗೋದಲ್ಲ, ನಮಗೆ ಈ ಬಸ್ಸಿನ ಪ್ರಯಾಣನೇ ಜಾಸ್ತಿ. ಇನ್ನು ಟ್ರೈನಲ್ಲಿ ಹೋಗೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಕೂಡ ಇತ್ತು. ನಮ್ಮ ಟ್ರೈನ್ ಇದ್ದದ್ದು ನೈಟ್ 11:30ಗೆ. ನಾವು 9:30 ಅಷ್ಟಕ್ಕೆ ರೈಲ್ವೆ ಸ್ಟೇಷನ್ ಹೋಗಿ ರೀಚ್ ಆದ್ವಿ. ಅಲ್ಲಿ ನಾವು ಹರಟೆ ಹೊಡ್ಕೊಂಡು ಹೋಗುವಾಗ ನಮಗೆ ಟೈಮ್ ಹೋದದ್ದೇ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ನಮ್ಮ ಟ್ರೈನ್ ಕೂಡ ಬಂತು. ಟ್ರೈನಲ್ಲಿ ಕರೆಕ್ಟ್ ನಿದ್ದೆನೇ ಆಗಿರಲಿಲ್ಲ. ಆದರೆ ಟ್ರೈನ್ ಜರ್ನಿ ಅಂತೂ ತುಂಬಾ ಖುಷಿ ಆಯಿತು. ಬೆಳಿಗ್ಗೆ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಬೆಳಿಗ್ಗೆ ತಮಿಳ್ನಾಡಿಗೆ ಅಂತೂ ರೀಚ್ ಆಗಿದ್ವಿ, ಆದರೆ ಭಾಷೆ ಬರದ ಊರಿಗೆ ಬಂದು ರೀಚ್ ಆಗಿದ್ವಿ. ನನ್ನ ಫ್ರೆಂಡ್ಸ್ ಅಲ್ಪ ಸ್ವಲ್ಪ ಮಾತಾಡಿ ಹೇಗೋ ಮ್ಯಾನೇಜ್ ಮಾಡ್ತಾರೆ. ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ಗೆ ಹೋದ್ವಿ. ಇಲ್ಲಿ ಆಪಂ ಮತ್ತು ಮಸಾಲೆ ದೋಸೆ ಟ್ರೈ ಮಾಡಿದ್ದು. ಎರಡು ಕೂಡ ತುಂಬಾ ಚೆಂದ ಇತ್ತು. ಇನ್ನು ನಮ್ಮ ರೂಮ್ ಬುಕ್ಕಿಂಗ್ ನಾವು ಪ್ರೀ ಬುಕ್ಕಿಂಗ್ ಮಾಡಿಟ್ಟಿದ್ವಿ. ಆ ರೂಮ್ ಕಡೆ ಹೋಗಲಿಕ್ಕೆ ಅಲ್ಲಿ ಒಂದು ಆಟೋ ರಿಕ್ಷಾ ಸಿಕ್ಕಿತ್ತು. ಅವರಿಗೆ ಅರ್ಧಂಬರ್ಧ ಭಾಷೆಯಲ್ಲಿ ಹೇಳಿ ಹೇಗೋ ಗೂಗಲ್ ಮ್ಯಾಪ್ ಎಲ್ಲ ತೋರಿಸಿ ಅವರು ನಮ್ಮ ರೂಮ್ ಕಡೆಗೆ ಕರ್ಕೊಂಡು ಹೋದರು. ಹೇಗೋ ಅರ್ಧಂಬರ್ಧ ಭಾಷೆ ಮಾತಾಡಿಕೊಂಡು ನಾವು ಸ್ಟೇ ಆದ ರೂಮ್ ಕಡೆಗೆ ಬಂದು ಸೇರಿದ್ವಿ. ಇನ್ನು ನಮ್ಮ ರೂಮ್ ಹೇಗಿತ್ತು ಅಂತ ನೀವು ಕೇಳೋದಾದರೆ ನಾನು ಇಷ್ಟೇ ಹೇಳ್ತೇನೆ, ரொம்ப ನಲ್ಲ ಇರಿಕೆ. ಮತ್ತೆ ನಮ್ಮ ರೂಮ್ ಟೂರ್ ಮತ್ತು ತಮಿಳ್ನಾಡಲ್ಲಿ ಎಲ್ಲಿಗೆಲ್ಲ ಹೋದ್ವಿ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೇನೆ. ಅಲ್ಲಿವರೆಗೆ ಎಲ್ರಿಗೂ ಬಾಯ್ ಬಾಯ್.